ಶಿವಾಯ ನಮಃ. ನಾನು ನಿಮ್ಮ ಸಿದ್ಧತಾಯಮ್ಮ. ಒಂದು ಮನುಷ್ಯ ಭೂಮಿನಲ್ಲಿ ಹುಟ್ಟಿದ ಮೇಲೆ ಅವರ ಆತ್ಮ ಶಾಂತ ಆಗೋಕ್ಕೆ ಮುಂಚೆ ಏನಾದರೂ ಒಂದು ದಾನ ಖಂಡಿತ ಮಾಡಲೇಬೇಕು. ಅವರು ಏನು ದಾನವಾಗಲಿ ಮಾಡಲಿ, ಆದರೆ ಒಂದು ದಾನ ಅಂತ ಮಾಡಲೇಬೇಕು. ಹುಟ್ಟಿದ ಮೇಲೆ ಅವ್ರು ದಾನ ಮಾಡಿಲ್ಲ ಅಂದರೆ ಪುಣ್ಯ ಇಲ್ಲ ಆ ಮನುಷ್ಯಗೆ. ನರಕಕ್ಕೆ ಹೋದ್ರೂ ಸರಿ, ಸ್ವರ್ಗಕ್ಕೆ ಹೋದ್ರೂ ಸರಿ, ಅಲ್ಲಿ ಹೋಗಿ ಅವ್ರಿಗೆ ಬಂದು ಈ ಹೊಟ್ಟೆ ಹಸು ಜಾಸ್ತಿ ಆಗಿಬಿಡುತ್ತಂತೆ, ಹೊಟ್ಟೆ ಉರಿ ಜಾಸ್ತಿ ಆಗಿಬಿಡುತ್ತಂತೆ. ಶರೀರ ಇರಲ್ಲ, ಆದರೆ ಆತ್ಮಗೆ ಇರೋಕ್ಕಾಗಲ್ವಂತೆ. ಅದು ಭೂತ ಪಿಶಾಚಿ ಅದರಲ್ಲಿ ಹೋಗಿ ಸೇರ್ಕೊಬಿಡುತ್ತಂತೆ. ಅದಕ್ಕೆ ಒಂದು ಮನುಷ್ಯ ಮರಣ ಆದ ಮೇಲೇನು ಮನೆಯಲ್ಲಿ ಆತ್ಮ ಶಾಂತ ಆಗಬೇಕಂತ ತಿಥಿನಲ್ಲಿ ಬಾಳೆ ಎಲೆಯಲ್ಲಿ ಅನ್ನ ಹಾಕಿ ಅದು ಎತ್ಕೊಂಡೋಗಿ ಕಾಗೆಗೆ ಇಡೋದು. ಯಾಕಂದರೆ ಅವ್ರು ಮಾಡಿರೋ ಪುಣ್ಯ, ಅವ್ರ ಹೊಟ್ಟೆ ಯಾವಾಗಲೂ ಅಷ್ಟೇ ಹಸು ಇರಬಾರ್ದು, ಆದರೆ ಯಾವಾಗಲೂ ಹೊಟ್ಟೆ ತುಂಬಿಸಿ ಅವ್ರಿಗೆ ಆತ್ಮ ಶರೀರ ಇಲ್ಲ ಅಂದ್ರೂ ಸರಿ ಆತ್ಮಗೆ ಶಾಂತ ಕೊಡೋದು. ಉದಾಹರಣೆ, ಒಂದು ಮನುಷ್ಯ ಏನು ಮಾಡಿದ್ದಾರೆ, ಇದು ನಡೆದಿರೋ ವೇದದಲ್ಲಿ ಇದೆ. ಕುಟುಂಬದಲ್ಲಿ ಚೆನ್ನಾಗಿ ಎಲ್ಲರೂ ನೋಡ್ಕೊತಾರೆ. ಮಕ್ಕಳು ಊಟ ಮಾಡುವಾಗ ಬೈತಾನೇ ಇರ್ತಾರೆ, ಹೆಂಡತಿ ಊಟ ಮಾಡುವಾಗ ಬೈತಾನೇ ಇರ್ತಾರೆ, ಎಷ್ಟು ಹಾಕ್ಕೊಂಡು ತಿಂತಾಳೆ ನೋಡು ಅಂತ. ಭಿಕ್ಷೆ ಅವರು ಬಂದರೆ ಕಲಿಸ್ಬಿಡೋದು, ಊಟ ಎಲ್ಲ ಏನಿಲ್ಲ ಅಂತ. ದೇವಸ್ಥಾನದಲ್ಲಿ ಹೋಗಿ ಕೇಳ್ತಾರೆ, ಈ ಥರ ಅನ್ನದಾನ ಆಗಬೇಕು, ನಿಮ್ಮ ಕೈಯಿಂದ ಏನಾದರೂ ಸಹಾಯ ಮಾಡಿ ಅಂತ. ಮಾಡ್ತೀನಿ ಅಂತ ಹೇಳಿಬಿಟ್ಟು ಬರೋದಿಲ್ಲ. ಈ ಥರ ತಪ್ಪಿಸ್ಕೊಂಡು ಹೋಗಿ ಕುಟುಂಬ ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಊಟ ಮಾಡಬೇಕು, ನಾನು ಸಂಪಾದನೆ ಮಾಡಿದ್ದೀನಿ, ಇದು ನನಗೋಸ್ಕರ ನಾನು ಬಾಳ್ಬೇಕಂತ ಅವ್ರು ಯಾರಿಗೂ ಕೊಡದೆ, ಒಂದು ಹಬ್ಬ ಆಗಲಿ ಅವ್ರ ಮನೆಯಲ್ಲೇ ಊಟ ಮಾಡಿ ಇದು ಮಾಡಿ ಯಾರಿಗೂ ಕರೆಯಲ್ಲ, ಏನು ಮಾಡಲ್ಲ. ಆ ಥರ ಇರೋ ಮನುಷ್ಯ ಆತ್ಮ ಶಾಂತ ಆದರು. ನರಕಕ್ಕೆ ಹೋದರು, ಅಲ್ಲಿ ಹೋಗಿ ತುಂಬ ಹೊಟ್ಟೆ ಹಸಿ, ಅವರಿಗೆ ಹೊಟ್ಟೆ ಉರಿ, ಏನಪ್ಪ ಎಷ್ಟು ಹೊಟ್ಟೆ ಉರಿತಾ ಇದೆ ಅಂತ. ತಿರ್ಗಾ ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲೂ ಅವ್ರು ತಡೆಯೋಕ್ಕಾಗ್ತಾಯಿಲ್ಲ, ಹೊಟ್ಟೆ ಉರಿ ಜಾಸ್ತಿ ಆಗ್ತಾಯಿದೆ ಮತ್ತು ಹೊಟ್ಟೆ ಹಸು ಜಾಸ್ತಿ ಆಗ್ತಾಯಿದೆ. ಆವಾಗ ಅಲ್ಲಿ ಶಿವಭಕ್ತರು ಕೇಳಿದ್ರು, ಏನಪ್ಪ ಭೂಲೋಕದಲ್ಲಿ ಯಾರಿಗಾದ್ರೂ ಅನ್ನದಾನ ಮಾಡಿದೆಯಾ ನೀನು ಅಂತ. ಅವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ಊಟ ಮಾಡುವಾಗ ಮಕ್ಕಳನ್ನ ಬೈದಿದ್ದೀನಿ, ಊಟ ಮಾಡುವಾಗ ಹೆಂಡ್ತಿನ ಬೈದಿದ್ದೀನಿ, ಬಂಧಗಳು ಬಂದರೆ ಅವನ್ನ ಬೈದಿದ್ದೀನಿ, ದೇವಸ್ಥಾನದಲ್ಲಿ ನಾನು ಏನು ಕೊಟ್ಟಿಲ್ಲ, ವಸ್ತ್ರದಾನ ಕೊಟ್ಟಿಲ್ಲ, ಅದಕ್ಕೆ ಈ ಶಿಕ್ಷೆನಾ ಅಂತ. ಯಾವಾಗಲೂ ಅಷ್ಟೇ, ನಿಮ್ಮ ಕೈಯಲ್ಲಿ 1 ರೂಪಾಯಿ ಇದ್ರೂ ಸರಿ, 10 ರೂಪಾಯಿ ಇದ್ರೂ ಸರಿ, ಈ ಅನ್ನದಾನ ಮಾತ್ರ ಆ 1 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ದಾನ ಮಾಡಿ. 10 ರೂಪಾಯಿ ಇಲ್ಲ, 100 ರೂಪಾಯಿ, 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ ದೇವರು. ಅದಕ್ಕೆ ಹಬ್ಬ ಅಂತ ಇಡೋದು. ಹಬ್ಬ ದಿವಸ 4 ಜನನ ಮನೆಯಲ್ಲಿ ಕರೆದು ನೀವು ಊಟ ಹಾಕ್ಸ್ತೀರಲ್ಲ, ಅದೇ ದಾನ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀರಲ್ಲ, ಅದು ದಾನ. ಭಿಕ್ಷೆಗಾರವರಿಗೆ ಭಿಕ್ಷೆ ಕೊಡ್ತೀರಲ್ಲ, ಅನ್ನ ಕಾಣಿಕೆ ಏನಾದರೂ, ಅದು ದಾನ. ಒಂದು ಮನುಷ್ಯ ಆತ್ಮಶಾಂತ ಆದ್ರೂ ಕಣ್ದಾನ ಮಾಡ್ತಾರೆ, ಕಿಡ್ನಿ ದಾನ ಮಾಡ್ತಾರೆ, ಆರ್ಗನ್ಸ್ ದಾನ ಮಾಡೋದು ಅದು ಪುಣ್ಯದಾನ. ಈ ಥರ ದಾನ ಮಾಡಿ ಹೋಗೋದೇ ಪುಣ್ಯ. ಅಪ್ಪ ಅಮ್ಮ ಆಗಲಿ, ಮಕ್ಕಳು ಹುಟ್ಟಿದ ಮೇಲೆ 20 ವಯಸ್ಸು ಆದಮೇಲೆ ಗಂಡು ಹುಡುಗರಾಗಲಿ ಹೆಣ್ಣು ಹುಡುಗರಾಗಲಿ ಮದುವೆ ಅಂತ ಮಾಡಿ ದಾನ ಮಾಡಲ್ವ, ಅದೇ ದಾನ. ಈ ಥರ ದಾನ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ವಂಶನೂ ಚೆನ್ನಾಗಿರುತ್ತೆ, ಮತ್ತು ನೀವು ಆತ್ಮ ಶಾಂತ ಆದಮೇಲೆ ನೀವು ಇನ್ನೂ ಚೆನ್ನಾಗಿ
ಮರುಜನ್ಮದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಂತೋಷವಾಗಿ ಹುಟ್ಟಿಸ್ತೀರ. ಇದು ಕಲಿಯುಗ. ಎಷ್ಟೇ ಸೇರಿಸಿ ಇಟ್ರೂ ಆಗಲ್ಲ. ಇರೋದು ನಿಮಗೆ ಅಂತ ಎತ್ತಿಟ್ಟು ಮಿಕ್ಕಿದು ಎಲ್ರಿಗೂ ದಾನ ಮಾಡಿ. ಆ ದಾನ ನೀವು ಹೋದ್ಮೇಲೂ ಅವ್ರು ನಿಮ್ಮ ಹೆಸರು ಖಂಡಿತ ಹೇಳ್ತಾರೆ. ಏನೋ ಅಮ್ಮ ಕೇಳ್ತಾರೆ, ಏನೋ ಒಂದು ಕೊಡೋಣ ಅಂತ ಇರಬಾರ್ದು. 10 ವರ್ಷ ಆಯಿತು ನಾನು 10 ವರ್ಷ ಮೇಲೆ ಆಯಿತು ದೇವಸ್ಥಾನ ಕಟ್ಟಿ. 5 ವರ್ಷ ಮುಂಚೆ ನಡೆದಿರೋರು ಸಮಸ್ಯೆ ಇದೆ. ತೈಪೂಸಂ, ಆಡಿಕಿತ್ತಿಗೆ ಇಂಥ ವಿಶೇಷ ಸಮಯದಲ್ಲಿ ಅನ್ನದಾನ ನಾವು ಮಾಡೋದು. ಯಾವ ವಿಶೇಷ ಪೂಜೆ ಇದ್ರೂ ಅನ್ನದಾನ ಮಾಡೋದು ನಮ್ಮ ದೇವಸ್ಥಾನದಲ್ಲಿ. ಆ ಸಮಯದಲ್ಲಿ ಶಿವನ ದೇವಸ್ಥಾನ ಅರ್ಧದಲ್ಲಿ ಕಟ್ತಾ ಇದ್ದೀವಿ. ಅನ್ನದಾನ ಮಾಡಬೇಕು. ನನ್ನ ಹತ್ರ ಕಾಣಿಕೆ ಇಲ್ಲ. ದೇವ್ರ ಹತ್ರ ಹೋಗಿ ಸುಬ್ರಹ್ಮಣ್ಯ ದೇವ್ರ ಹತ್ರ ಹೋಗಿ ಕೂತ್ಕೊಂಡು ಹೇಳಿದೆ, ಅಪ್ಪ ನನ್ನ ಕೈಲಿ ಆಗಿಲ್ಲ. ಎಷ್ಟೋ ಭಕ್ತರು ದೇವಸ್ಥಾನಕ್ಕೆ ಕಟ್ಟಿದ್ದಕ್ಕೆ ಕೊಡ್ತಾ ಇದ್ದಾರೆ. ಅದು ದೇವಸ್ಥಾನ ಕಟ್ಟೋಕ್ಕೆ ನಾನು ಎಲ್ಲ ಇದು ಮಾಡಿದ್ದೀನಿ. ಅನ್ನದಾನಕ್ಕೆ ನನ್ನ ಹತ್ರ 1 ರೂಪಾಯಿ ಇಲ್ಲ. ನನ್ನ ಹತ್ರ ಆಗಿಲ್ಲಪ್ಪ ಅಂತ ದೇವ್ರ ಹತ್ರ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಇನ್ನೂ 5 ದಿವಸ ಇದೆ. ತೈಪೂಸ 5 ದಿವಸ ಇದೆ. ಖಂಡಿತ ಅನ್ನದಾನ ಮಾಡಲೇಬೇಕು. 5 ದಿವಸದಲ್ಲಿ 3 ದಿವಸ ಕಂಪ್ಲೀಟ್ ಆಯಿತು. 3ನೇ ದಿವಸ ಒಂದು ಅಮ್ಮ ಫೋನ್ ಮಾಡ್ತಾರೆ, ಅಮ್ಮ ನನ್ನ ಕುಟುಂಬ ಸಹಭಾಗಿ ನಾವು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕಂತ ನಾವು ಅನ್ನದಾನ ಮಾಡ್ತೀವಿ, ಅದು ಎಷ್ಟಾಗುತ್ತೋ ಹೇಳಿ ಅಂತ. ನನಗೆ ತುಂಬ ಆಶ್ಚರ್ಯ ಆಯಿತು. ಆದರೆ ಸತ್ಯವಾಗಿ ಇದು ನಡೆದಿರೋ ವಿಷಯ. ತುಂಬ ಆಶ್ಚರ್ಯ ಆಯಿತು. ಅದರಿಂದ 10 ವರ್ಷ ಮೇಲೆ ಆಯಿತು ದೇವಸ್ಥಾನ ಕಟ್ಟಿ. ಈ 5 ವರ್ಷದಿಂದ 5 ವರ್ಷ ಮೇಲೆ ನಾವು ಈ ತೈಪೂಸ ಆಡಿಕಿರ್ತಿಗೆ ಎಂಥ ವಿಶೇಷ ಇರಲಿ, ಯಾರಾದರೂ ಒಬ್ಬರು ಅನ್ನದಾನ ನಮ್ಮ ದೇವಸ್ಥಾನಕ್ಕೆ ಕುಟುಂಬ ಸಹಭಾಗಿ ಮಾಡ್ತಾರೆ. ದೇವರಿದ್ದಾರೆ. ನಾವು ಮಾತು ಏನೆಲ್ಲ ಕೇಳ್ತೀವೋ ಅದಕ್ಕೆಲ್ಲ ಅವ್ರಿಗೂ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಧರ್ಮವಾಗಿ ಇರಬೇಕು. ಇವತ್ತುವರೆಗೂ ಅಷ್ಟೇ ಆಡಿಕಿರ್ತಿಗೆ ಆಗಲಿ, ತೈಪೂಸ ಆಗಲಿ, ಪ್ರದೋಷ ಪೂಜೆಗಳಾಗಲಿ ಯಾರ ಕೈಯಿಂದನೂ ಪ್ರಸಾದ ನಮಗೆ ಬಂದು ಸೇರುತ್ತೆ, ಇಲ್ಲ ಅವರೇ ತಗೊತಾರೆ. ನಾನು ಈ ಪ್ರದೋಷ ಪೂಜೆಗೆ ಪ್ರಸಾದ ಮಾಡ್ತೀನಿ. ಎಷ್ಟು ಭಕ್ತರು ಇದ್ದಾರೆ ದಾನ ಮಾಡೋರು. ದೇವರು ಅವ್ರ ಕಡೆಯಿಂದ ನಮಗೆ ತಿಳಿಸ್ತಾರೆ. ಅದು ಎಷ್ಟು ಸಮಸ್ಯೆ, ಎಷ್ಟು ವಿಶೇಷ ಅದು. ಅದರಿಂದ ದಾನ ಮಾಡಿ. ಇದ್ದರೆ ದಾನ ಮಾಡಿ, ಇಲ್ಲ ಅಂದರೆ ಪ್ರಾರ್ಥನೆ ಮಾಡಿ. ನಾನು ಅದೇ ಹೇಳೋದು. ಇದ್ದರೆ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ, ದಾನ ಮಾಡಿ. ಎಷ್ಟೋ ಭಕ್ತರು ನನಗೆ ಇವತ್ತುವರೆಗೂ ಅಷ್ಟೇ, ಅಮ್ಮ ನನಗೆ ಇದು ಬೇಕು ಅಂತ ಕೇಳಿದರೆ ಇಲ್ಲ ಅಂತ ಹೇಳೋರೇ ಇಲ್ಲ. ಅವ್ರ ಕೈಯಿಂದ ಎಷ್ಟಾಗುತ್ತೋ ಇಷ್ಟುವರೆಗೂ ನಮಗೆ ಬಂದು ಸೇರಿಸ್ತಾ ಇದೆ. ಅದಕ್ಕೆ ಅಂತ ನಾವು ಒಂದೊಂದು ವಿಷಯಕ್ಕೂ ನಾವು ಯೋಚನೆ ಮಾಡಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಸಹಭಾಗಿ ನಾವು ಪೂಜೆ ಮಾಡಿ ಅವರಿಗೆ ಪ್ರಸಾದ ಕೊಡ್ತಾಯಿದ್ದೀವಿ. ಇವತ್ತುವರೆಗೂ ಅಷ್ಟೇ. ನಮ್ಮ ದೇವಸ್ಥಾನದಲ್ಲಿ ಋಷಿ ಹೇಳಿ ಕಟ್ಟಿರೋ ದೇವಸ್ಥಾನದಲ್ಲಿ ಅನ್ನದಾನ ಅಂತೂ ಇದ್ದೇ ಇರುತ್ತೆ. ದೇವರು ಒಳ್ಳೇದು ಮಾಡಲಿ. ಎಲ್ಲ ಚೆನ್ನಾಗಿರಬೇಕು, ಕುಟುಂಬ ಸೌಭಾಗ್ಯವಾಗಿರಬೇಕು. ದಾನ ಮಾಡಿ ಎಲ್ಲರೂ ಕರೆಸಿ ಹೊಟ್ಟೆ ತುಂಬ ಅನ್ನ ಹಾಕಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ದೇವರ ಆಶೀರ್ವಾದ ಸಿಗಲಿ. ಶಿವಾಯ ನಮಃ.